ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಏನು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಒಂದು ಸಂಭ್ರಮಾಚರಣೆಯನ್ನು ಅವರು ಯಾವ ರೀತಿ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಕಳೆದ 40 ವರ್ಷಗಳಿಂದ ಪಕ್ಷಕ್ಕಾಗಿ ತನು ಮನ ಧನ ಶ್ರಮ ಇವೆಲ್ಲನೂ ಕೂಡ ಅರ್ಪಣೆ ಮಾಡಿದಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯವರಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಏನು ನಮ್ಮ KPCC ಅಧ್ಯಕ್ಷರಾಗಿ 8 ವರ್ಷ ಕೆಲಸ ಮಾಡಿದಂಥವ್ರು, ಅವರು ಉಪಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ತುಮಕೂರು ಜಿಲ್ಲೆಯ ಪರವಾಗಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪರವಾಗಿ ನಮ್ಮ KPCC ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಮತ್ತು KPCC ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲಿಗೆ ಹೇಳಬೇಕು ಅಂದರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ನಿಷ್ಠೆಯನ್ನು ಉಳಿದಂಥವ್ರು. ಯಾವತ್ತೂ ಕೂಡ 40 ವರ್ಷಗಳಿಂದ ಪಕ್ಷವನ್ನು ಬದಲಾಯಿಸಿಲ್ಲ. ಮತ್ತು ಸ್ವಾಮಿ ನಿಷ್ಠೆ ಇವ್ರದ್ದು. ಶ್ರೀಮತಿ ಇಂದಿರಾ ಗಾಂಧಿಯವರ ಕುಟುಂಬಕ್ಕೆ ಭಾಳ ಹತ್ತಿರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. 19ನೇ ಇಸವಿನಲ್ಲಿ ಇವರಿಗೆ ಏನೇ ಕಷ್ಟ ಬಂದರೂ ಕೂಡ, IT ED ರೇಡ್ ಆದರೂ ಕೂಡ ಪಕ್ಷವನ್ನು ಬಿಡದೆ ಪಕ್ಷವನ್ನು ಸದೃಢವಾಗಿ ಕಟ್ಟಿ ನೋವನ್ನು ನುಂಗಿದ ಈಶ್ವರ ಇದ್ದಂಗೆ, ನಂಜನ್ನು ನುಂಗಿದ ಈಶ್ವರನ ರೀತಿ ಶಿವಕುಮಾರ್ ಕೆಲಸ ಮಾಡಿದ್ದಾರೆ. ಅವರ ಪ್ರಾಮಾಣಿಕ ನಿಷ್ಠೆಗೆ ಈ ಒಂದು ಹುದ್ದೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಅವರು ನಮಗೆ ಅನೇಕ ಟಾಸ್ಕ್ಗಳನ್ನು ಕೊಟ್ಟರು. ಏನಂದರೆ ಮೇಕೆದಾಟು ಯೋಜನೆ ಇರ್ಬೋದು, ಭಾರತ್ ಜೋಡೋ ಯೋಜನೆ ಇರ್ಬೋದು, 75ನೇ ವರ್ಷ ಸ್ವಾತಂತ್ರ್ಯದ ನಡಿಗೆ ಇರ್ಬೋದು, ಮತ್ತು SIR ಇದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು, ಇಂಥ ಅನೇಕ ಟಾಸ್ಕ್ಗಳನ್ನು ನಮಗೆ ಪ್ರತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಂಥವರು ಡಿ.ಕೆ. ಶಿವಕುಮಾರ್ ಅವರು. KPCC ಅಧ್ಯಕ್ಷರಾಗಿ ಚುರುಕನ್ನು ಮುಟ್ಟಿಸಿದಂಥವರು ಡಿ.ಕೆ. ಶಿವಕುಮಾರ್ ಅವರು. ನಿಜವಾಗ್ಲೂ ಕೂಡ ಅವರು ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು 7 ಕೋಟಿ ಜನ ಪರವಾಗಿ ಅವರ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಪರಮೇಶ್ವರ್ ಸಾಹೇಬರು ಕೂಡ 8 ವರ್ಷ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ, ರಾಜ್ಯಕ್ಕೂ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅಂಥವರು ಕೂಡ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆಯೇ CWC ಇನ್ನು ಕಾಯಂ ಆಹ್ವಾನಿತರಾಗಿ ಸಿದ್ದರಾಮಯ್ಯನವರು ಇವತ್ತು ನೇಮಕವಾಗಿದ್ದಾರೆ, ಇವತ್ತು AICCಗೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ, ಅಧಿಕಾರ ಹಂಚಿಕೆ ಸಂದರ್ಭ ಬಂದಾಗ ನಮ್ಮದೇ ಪಕ್ಷದವರು 2 ರಾಜ್ಯಗಳು ನನಗೆ ಗೊತ್ತಿರೋಂಗೆ ರಾಜಸ್ಥಾನ್, ಮಧ್ಯಪ್ರದೇಶದಲ್ಲಿ ನಮ್ಮ ಪಕ್ಷದ ಒಡೆದೋಯ್ತು. ಅಧಿಕಾರ ಹಂಚಿಕೆ ಸಂದರ್ಭ ಬಂದಾಗ ಯಾರೂ ಕೂಡ ಅಧಿಕಾರ ಬಿಟ್ಕೊಡೋಕ್ಕೆ ಪೈಲಟ್ರವರು ಬಿಟ್ಕೊಡ್ಲಿಲ್ಲ. ಅಂಥದ್ದು ನಾನಾಗಬೇಕು ಗೆಲೆಟ್ ಮತ್ತು ಪೈಲಟ್ ಅವರಿಂದ ಹೋಯ್ತು. ಆದರೆ ಕರ್ನಾಟಕದಲ್ಲಿ ಸುಭಿಕ್ಷವಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಅವ್ರಿಗೂ ಕೂಡ 100 ಧನ್ಯವಾದಗಳನ್ನು ಅರ್ಪಿಸ್ತೇನೆ.